ಎಲ್ಲರೂ ಓದಿರ್ತಾರೆ. ಆದರೆ ಯಾರು ಯಾವ್ದನ್ನ ಓದಲ್ವೋ ಅದನ್ನ ನೀವು ಪರ್ಫೆಕ್ಟ್ ಆಗಿ ಓದ್ರೆ ನೀವು ಸೆಲೆಕ್ಷನ್ ಲಿಸ್ಟ್ ಇರ್ತೀರಾ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನೇ ನೀವು ಮಾಡ್ತೀರಾ ಅಂದ್ರೆ ಅವರಂತೆ ನೀವು ಹೊರಗಿರ್ತೀರ ಅಷ್ಟೇ, ಲಿಸ್ಟ್ ಅಲ್ಲಿ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಅಂಡ್ ಜ್ಞಾನ ಸಾಧನ. ನಾನು ನಿಮ್ಮ ರಘುವೀನ್ ಕಡೂರ್, ಬೆಂಗಳೂರು, ವಿಜಯನಗರ. ಇವತ್ತು ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯ ಪೇಪರ್ 1 ಅಂಡ್ ಪೇಪರ್ 2 ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಕ್ಟ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನೂ 5 ಸತಿ ನೀವು ಕೆಎಎಸ್ ಎಕ್ಸಾಮ್ ಬರ್ದಿರೋರು ಇದ್ರು ನಿಮಗೆ ಕೆಲವರಿಗೆ 90% ಸ್ಟೂಡೆಂಟ್ಸ್ಗೆ ಇದು ಅರಿವಾಗಿಲ್ಲ, ಇದರ ಬಗ್ಗೆ ಗಮನ ಹರಿಸಿಲ್ಲ ಅವರು. ಸೊ ಕರೆಂಟ್ ಅಫೇರ್ಸ್ ಅನ್ನೋದು ಮೇಜರ್ ಪಾಯಿಂಟ್ ಇನ್ ಕೆಎಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದನ್ನ ಇನ್ನೂ ಕೆಲವರು ಕರೆಂಟ್ ಅಫೇರ್ಸ್ ಅಷ್ಟೊಂದು 80 ಪೇಪರ್ ಅಲ್ಲಿ 40, ಪೇಪರ್ 1 ಅಲ್ಲಿ 40 ಕ್ವಶನ್, ಪೇಪರ್ 2 ನಲ್ಲಿ 40 ಕ್ವಶನ್ಸ್ ಇದಾವೆ ಅನ್ನೋದೇ ಇನ್ನೂ ಅವರಿಗೆ ಅರ್ಥವಾಗಿಲ್ಲ ಮತ್ತೆ ಅರಿತುಕೊಳ್ಳಲು ಪ್ರಯತ್ನಿಸೂ ಇಲ್ಲ. ಸೊ ನಾನು ಇವತ್ತು ಅದನ್ನು ರಿವೀಲ್ ಮಾಡ್ತೀನಿ 100%. ಅಫ್ಕೋರ್ಸ್ ಇವೆರಡು ಪೇಪರ್ ಇಟ್ಕೊಂಡಿದ್ದೀನಿ ಕಂಪ್ಲೀಟ್. ನಾನು ಪ್ರತಿ ವರ್ಷನೂ ಹೇಳ್ತಾ ಇರ್ತೀನಿ, ಇದನ್ನ ಪ್ರಶ್ನೆಗಳು ಮಿಸ್ ಆಗಲ್ಲ. ನಿಮಗೆ ಗೊತ್ತಾಗ್ತಿಲ್ಲ ಕರೆಂಟ್ ಅಫೇರ್ಸ್ ಬಂದಿದೆ ಅನ್ನೋದು, ಆ ರೀತಿಯ ಕರೆಂಟ್ ಅಫೇರ್ಸ್ ಕೇಳ್ತಾ ಇರ್ತೇನೆ. ಸೊ ಇವೆರಡು ಪತ್ರಿಕೆ ಲಾಸ್ಟ್ 2024ರಲ್ಲಿ ನಡೆದಂತ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ 40 ಕ್ವಶನ್, ಪೇಪರ್ 40 ಕ್ವಶನ್ಸ್, ಪೇಪರ್ 2 ನಲ್ಲಿ ಪಕ್ಕ ಇದಾವೆ. ಅದು 100% ನಾನು ಪ್ರೂವ್ ಮಾಡಿದ್ದೀನಿ. ನಿಮಗೆ ಬಂದು ಯಾರು ನಮ್ಮ ಆಫೀಸಿಗೆ ಭೇಟಿ ಕೊಡಿ, ನಿಮ್ಗೆ ಹೇಳ್ತೀನಿ, ಇಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ 80 ಕ್ವಶನ್ ಬೇಕಾದ್ರೆ ಸಾಧ್ಯವಾದ್ರೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸಲ್ಲಿ. 80 ಕ್ವಶನ್ಸ್ ಮಿಸ್ ಇಲ್ಲದಾಗಿದ್ದಾವೆ. ಪೇಪರ್ 40, ಪೇಪರ್ 2 ನಲ್ಲೂ 40 ಇದಾವೆ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಅದು ಏನು ತುಂಬಾ ವರ್ಷಗಟ್ಟಲೆ, ಒಂದು ವರ್ಷದ ಕರೆಕ್ಟ್ ಆಗಿ ಕೇಳಿದ್ದೇನೆ. ಎಲ್ಲೋ 1 or 2 ಕ್ವಶನ್, ಒಂದು 5 ರಿಂದ 10 ಕ್ವಶನ್ ಮಾತ್ರ ಒಂದು 2 ವರ್ಷದ ಹಿಂದೆ ಕೇಳಿದ್ದೇನೆ, ಕೆಲವೊಂದು 3 ವರ್ಷದ ಹಿಂದೆ ಕೇಳಿದ್ದೇನೆ. 10% ಮಾತ್ರ, 100ಕ್ಕೆ 90% ಕರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ನ ಕೇಳಿದ್ದೇನೆ. ಇನ್ನು 10% ಮಾತ್ರ ಸ್ವಲ್ಪ ಹಿಂದೆ, ಅದು ಕರೆಂಟ್ ಅಫೇರ್ಸ್ ಒಂದು 2-3 ವರ್ಷ ಹಿಂದಕ್ಕೂ ಕೇಳಿದ್ದೇನೆ. ಅದು ಆ ಸುದ್ದಿಯಲ್ಲಿ ಇರಬೇಕು, ಪ್ರಸ್ತುತ ಸುದ್ದಿಯಲ್ಲಿ ಇರುತ್ತೆ. ಬಟ್ ಅದು ಬ್ಯಾಕ್ ಗ್ರೌಂಡ್ ಜಿಕೆ ಕೇಳಿರ್ತೇನೆ ಅಷ್ಟೇ. ಕೆಎಎಸ್ ಅಲ್ಲಿ ಇದುವರೆಗೂ ಯಾವುದೇ ಕಾರಣಕ್ಕೆ ಮಿಸ್ ಆಗಿಲ್ಲ ಕರೆಂಟ್ ಅಫೇರ್ಸ್. ಬನ್ನಿ, ಎಷ್ಟು 40 + 40 ಟೋಟಲ್ 80 ಕ್ವಶನ್ಸ್. ಸೊ 160 ಮಾರ್ಕ್ಸ್ಗೆ ಕರೆಂಟ್ ಅಫೇರ್ಸ್ ಮಿಸ್ ಆಗದಂಗೆ ಬರ್ತಾ ಇದೆ. ಆದ್ರೆ ನೀವು ಕರೆಂಟ್ ಅಫೇರ್ಸ್ ಅಧ್ಯಯನ ಮಾಡಿರಲ್ಲ. ಹೆಂಗೆ ಎಲ್ಲಾ ಸಬ್ಜೆಕ್ಟ್ ಎಲ್ಲರೂ ಓದಿರ್ತಾರೆ, ಬಟ್ ಕರೆಂಟ್ ಅಫೇರ್ಸ್ ನ ಯಾವುದೋ ಒಂದು ಮ್ಯಾಗ್ಝಿನ್ ಅದರಿಂದ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಒಟ್ಟು ಒಂದು ಮ್ಯಾಗ್ಝಿನ್ ತಗೊಂಡು ಓದ್ಬೇಕಷ್ಟೇ. ಅಂದ್ರೆ ನಿಮಗೆ ಸಮಾಧಾನ. ಅದು ಆ ತರ ತುಂಬಾ ಹುಡುಗರು ನೋಡಿದೀನಿ ನಾನು. ಸರ್ ಇನ್ನೇ ಮಾಡೋದು, ಅದನ್ನೇ ಒಂದು ಓದೋದು, ಆ ತರ ಮೆಂಟಾಲಿಟಿ ಇಟ್ಕೊಂಡು ನೀವು ಎಕ್ಸಾಮ್ ಬರ್ತೀನಿ ಕೆಎಎಸ್ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ರೈಟ್ ಎ ಕೆಎಎಸ್ ಎಕ್ಸಾಮ್. ಅರ್ಥ ಆಯ್ತಾ? ನೀವು ಎಲಿಜಿಬಲ್ಲೇ ಇಲ್ಲ. ಯಾವುದೋ ಒಂದು ಪತ್ರಿಕೆ, ಯಾವುದೋ ಒಂದು ಮಾರ್ಕೆಟ್ ಸಿಗ್ತದೆ, ಇರೋ ಯಾವ ಕೂಡ ಕಂಪ್ಲೀಟ್ ಆಗಿ 100% ಕರೆಂಟ್ ಅಫೇರ್ಸ್ ಕೊಡ್ತಾ ಇಲ್ಲ. ಕರೆಂಟ್ ಅಫೇರ್ಸ್ ಅಂದ್ರೆ ಹೆಂಗ್ ಗೊತ್ತಾ, ಪಿನ್ ಟು ಪಿನ್ನು, ಇಂಡಿಯಾ, ಇಂಟರ್ನ್ಯಾಷನಲ್ ಅಂಡ್ ಸ್ಟೇಟ್, ಪ್ರತಿಯೊಂದು ಒಂದು ಮೂಲೆಲೂ ಒಂದು ಪಾಯಿಂಟ್ ಬಿಡದಂಗೆ ಕವರ್ ಮಾಡಿರಬೇಕು. ಅದು ಕರೆಂಟ್ ಅಫೇರ್ಸ್. ಆಗ ಮಾತ್ರ ನೀವು ಈ 80 ಪ್ರಶ್ನೆಗೆ ಅಟೆಂಡ್ ಮಾಡಕ್ ಸಾಧ್ಯ. ಸೊ ಅದನ್ನ ನಾವು ಮಾಡ್ತಾ ಇದೀವಿ ನೋಡಿ. ಸಬ್ಜೆಕ್ಟ್ ಎಲ್ಲರೂ ಓದಿರ್ತಾರೆ, ಎಲ್ಲರೂ ಸಬ್ಜೆಕ್ಟ್ ಓದ್ತಾರೆ, ಹುಟ್ಟಿದಿಂದನೂ ಓದಿರ್ತಾರೆ ಸಬ್ಜೆಕ್ಟ್. ಅದೇ ಇತಿಹಾಸ, ಅದೇ ಭೂಗೋಳಶಾಸ್ತ್ರ, ಅದೇ ಅರ್ಥಶಾಸ್ತ್ರ, ಅದೇ ಸಂವಿಧಾನ, ಅದೇ ವಿಜ್ಞಾನ, ಅದೇ ಪರಿಸರ ಅಧ್ಯಯನ, ಅದೇ ಮೆಂಟಾಲಿಟಿ, ಎಲ್ಲ ಒಂದು ಕಾಲೇಜಲ್ಲೆಲ್ಲ ಓದಿರ್ತೀವಿ, ಹೈಸ್ಕೂಲೆಲ್ಲ ಓದಿರ್ತೀವಿ. ಆದರೆ ಕರೆಂಟ್ ಅಫೇರ್ಸ್ ನಾವು ಮೈ ಮರಿತಾ ಇದೀವಿ. ಅದನ್ನ ಸುಮ್ಮನೆ ಯಾವುದೋ ಒಂದು ಮ್ಯಾಗ್ಝಿನ್ ಓದ್ಕೊಂಡು ಹೋಗೋಣ ಸಾಕು ಕೂಡ, ಅದ್ರಲ್ಲಿ ಯಾವುದು ಬಂದಿರಲ್ಲ. ಕ್ಲಿಯರ್? ಮತ್ತೆ ಪಿಸಿಗೆ ಹೋಲಿಕೆ ಮಾಡ್ಕೋಬೇಡಿ ಇದನ್ನ. ಪಿಸಿಗೆ ಸಪರೇಟ್, ಪಿಸಿ ಯಾವಾಗಲೂ 5 ಪ್ರಶ್ನೆ ಕೇಳೋದು, ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳಲ್ಲ. ಇವನ್ PSI, ಗ್ರೂಪ್ ಸಿ ಎಲ್ಲ ಓಕೆ, ಒಂದು 6 ಓದಿರ್ತಾರೆ. ಆದರೆ ಯಾರು ಯಾವ್ದನ್ನ ಓದಲ್ವೋ ಅದನ್ನ ನೀವು ಪರ್ಫೆಕ್ಟ್ ಆಗಿ ಓದ್ರೆ ನೀವು ಸೆಲೆಕ್ಷನ್ ಲಿಸ್ಟ್ ಇರ್ತೀರಾ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನೇ ನೀವು ಮಾಡ್ತೀರಾ ಅಂದ್ರೆ ಅವರಂತೆ ನೀವು ಹೊರಗಿರ್ತೀರ ಅಷ್ಟೇ, ಲಿಸ್ಟ್ ಅಲ್ಲಿ ಇರಲ್ಲ. ಸೊ ಅದನ್ನ ನೀವು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾರು ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಯಾವ್ದನ್ನ ಸೈಡಿಗೆ ಇಟ್ಟಿದ್ದಾರೆ, ಆ ಸೈಡಿಗೆ ಇಟ್ಟಿರೋದನ್ನ ನೀವು ತಗೊಂಡು ಸೆಲೆಕ್ಟಿವ್ ನೀವು ಫೋಕಸ್ ಮಾಡಿದಾಗ ನೀವು ಅಲ್ಲಿ ಪ್ಲಸ್ ಪಾಯಿಂಟ್, ನೀವು ಮಾರ್ಕ್ಸ್ ಅದನ್ನು ಸ್ಕೋರ್ ಮಾಡಿರ್ತೀರಾ. ಹಿಸ್ಟ್ರಿ, ಜಿಯೋಗ್ರಫಿ, ಸಬ್ಜೆಕ್ಟ್ಸ್ ಅಲ್ಲಿ, GS ಅಲ್ಲಿ ಎಲ್ಲರೂ ಸ್ಕೋರ್ ಮಾಡಿರ್ತಾರೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಕೋರ್ ಮಾಡಿರಲ್ಲ. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್. ಯಾರು ಕರೆಂಟ್ ಅಫೇರ್ಸ್ ನ 100% ಪರ್ಫೆಕ್ಟ್ ಆಗಿ ಹೋಗ್ತಿರೋ ಅವರು ರಾಜ, ಅವನೇ ಕಿಂಗ್ ಆಗ್ತಾನೆ. ಕಿಂಗ್ ಆಫ್ ದಿ ಕೆಎಎಸ್ ಎಕ್ಸಾಮ್, ಅವನೇ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರೋದು. ಅರ್ಥ ಆಯ್ತಾ? ಅದು ನೀವು ಆಗ್ಬೇಕಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಸೊ ಅದೇನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಡೈಲಿ ನಿಮಗೆ 50 to 70 ಕರೆಂಟ್ ಅಫೇರ್ಸ್ ಟಾಪಿಕ್ ನ ಕೊಟ್ಟು ರೀಡಿಂಗ್ ಮಾಡಿಸ್ತೀನಿ. ಸೊ 3 ತಿಂಗಳಲ್ಲಿ ಕನಿಷ್ಠ ಅಂದ್ರೂ 6 ರಿಂದ 7 ಸಾವಿರ ಟಾಪಿಕ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ರೆ ಮಾತ್ರ ನೀವು 80% ಅಟೆಂಡ್ ಆಗಕ್ಕೆ ಸಾಧ್ಯ. ಡೈಲಿ 2 ರಿಂದ 3 ಗಂಟೆ ಅಷ್ಟೇ, ನಿಮಗೆ ಜಾಸ್ತಿ ಕೊಡಂಗಿಲ್ಲ. 2 ರಿಂದ 3 ಗಂಟೆ ಡೈಲಿ ಕರೆಂಟ್ ಅಫೇರ್ಸ್ಗೆ ನೀವು ಕೊಟ್ರೆ ನಿಮಗೆ 80 ಕ್ವಶನ್ ಅಲ್ಲಿ ಕನಿಷ್ಠ 50 ರಿಂದ 60 ಕ್ವಶನ್ ನಿಮ್ಗೆ ಆಗೇ ಆಗುತ್ತೆ, ಪಕ್ಕ ಮಾಡ್ತೀರಾ. ಸೊ ನಿಯರ್ಲಿ 120 ಮಾರ್ಕ್ಸ್ ಪಕ್ಕ ನೀವು ತಗೊಂತೀರಾ, ಡೌಟೇ ಬೇಡ. ಇದು ಕನಿಷ್ಠ ನಿಮ್ಗೆ ಹೇಳ್ತಿರೋದು. ಸೊ ಈಗಾಗಲೇ ಮಾತಾಡಿದ್ದೀನಿ, ಸಬ್ಜೆಕ್ಟ್ ಅಲ್ಲಂತೂ ಯಾವ್ದು ಗೊತ್ತಿಲ್ಲ ಅಂದ್ರೆ ಅಟೆಂಡ್ ಮಾಡೇ ಯಾವ್ದಾದ್ರು ಒಂದು 2-3 ಕ್ವಶನ್ ಸಬ್ಜೆಕ್ಟ್ ವೈಸ್ ಪಾಸ್ ಆದ್ರೆ ನೀವು ಆರಾಮಾಗಿ 120, ಸಬ್ಜೆಕ್ಟ್ ಅಲ್ಲಿ 30-40 ತೆಗೆದ್ರೆ ಆರಾಮಾಗಿ 170 ಪ್ಲಸ್ ರೀಚ್ ಆಗ್ತೀರಾ, ಕ್ವಾಲಿಫೈಡ್ ಹತ್ರಕ್ಕೆ ಹೋಗ್ತೀರಾ, ಕ್ವಾಲಿಫೈಡ್ ಆಗ್ತೀರಾ. ಕ್ಲಿಯರ್? ಸೊ ಹಾಗಾಗಿ ಅದೇ ಕಾರಣಕ್ಕೋಸ್ಕರ ನಾವು ಜ್ಞಾನ ಸಾಧನದಿಂದ KS 2026 ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಜಾರಿ ತಂದಿದ್ದೀವಿ. ಸೊ ಇದು ಮೆಂಟರ್ಶಿಪ್ ಅಂದ್ರೆ ಆನ್ಲೈನ್ ಮೂಲಕ ನಮ್ಮ ಸಾಧನಾ ಅಕಾಡೆಮಿ ಇಂಡಿಯಾ ಮೊಬೈಲ್ ಆಪ್ ಮೂಲಕ ಮಾಡೋದು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೋ ಇದರಲ್ಲಿ ಕಂಪ್ಲೀಟ್ ಆಲ್ ಸಬ್ಜೆಕ್ಟ್, ಪೇಪರ್ 1, ಪೇಪರ್ 2 ಕಂಪ್ಲೀಟ್ ಸಬ್ಜೆಕ್ಟ್ ನ ನಿಮಗೆ ಡೈಲಿ ಟಾರ್ಗೆಟ್ ಕೊಟ್ಟು, ಟೈಮಿಂಗ್ ಕೊಟ್ಟು, ರೀಡ್ ಮಾಡಿಸಿ ವೀಕ್ಲಿ ಟೆಸ್ಟ್ ಕೊಡ್ತೀನಿ. ಬಟ್ ಕರೆಂಟ್ ಅಫೇರ್ಸ್ ಮಾತ್ರ ಕ್ಲಾಸಸ್ ಇರುತ್ತೆ, ಜೊತೆಗೆ ಡೈಲಿ 50 to 70 ಟಾಪಿಕ್ಸ್, ಆರ್ಟ್ ಟಾಪಿಕ್ಸ್ ನ ನಿಮಗೆ ಡೈಲಿ ನೋಟ್ಸ್ ಕೊಡ್ತಾ ಇರ್ತೀನಿ. ಅದನ್ನ ಎಲ್ಲಿ ಕೂತ್ಕೊಂಡು 3 ಅವರಲ್ಲಿ ಓದಿ ಮುಗಿಸ್ಬಿಡ್ಬೋದು. ಡೈಲಿ ಅವತ್ತಿಂದ ಕರೆಂಟ್ ಅಫೇರ್ಸ್ ಮುಗಿಸ್ತೀರಾ. ಸೊ 90 ದಿನದಲ್ಲಿ 90 ಡೇಸ್ ನಿಮಗೆ ಟೈಮ್ ಇದೆ ಕರೆಕ್ಟ್ ಆಗಿ. ಎಷ್ಟು? 90 ದಿನದಲ್ಲಿ KS ಪ್ರಿಲಿಮ್ಸ್ಗೆ ಕಂಪ್ಲೀಟ್ ಪೇಪರ್ 1, ಪೇಪರ್ 2 ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ತೀನಿ, ಯಾವುದು ಮಿಸ್ ಆಗದಂಗೆ. ಕ್ಲಿಯರ್? ಅದ್ರ ಜೊತೆಗೆ ಸಬ್ಜೆಕ್ಟ್ ನ ರೀಡಿಂಗ್ ಕೊಟ್ಟು ಪ್ರತಿ ವಾರ ಪ್ರತಿದಿನ ಸಬ್ಜೆಕ್ಟ್ ರೀಡಿಂಗ್ ಜೊತೆಗೆ ಆ ವೀಕೆಂಡ್ ಅಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ. ಕಂಪ್ಲೀಟ್ ಆ ವಾರದಲ್ಲಿ ಏನು ಕರೆಂಟ್ ಅಫೇರ್ಸ್ ಓದಿರ್ತೀರಿ, ಸೊ
7 ದಿನಕ್ಕೆ ಎಷ್ಟಾಗುತ್ತೆ? ಒಂದು ದಿನಕ್ಕೆ ಕನಿಷ್ಠ 70 ಟಾಪಿಕ್ಸ್ ಅಂದ್ರೆ 7 49 ನಿಯರ್ಲಿ 500 ಟಾಪಿಕ್ಸ್. ಸೊ 500 ಟಾಪಿಕ್ಸ್ ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಒಂದು ವಾರದಲ್ಲಿ ಪರ್ಫೆಕ್ಟ್ ಆಗ್ತದೆ. ಸೊ ಅಷ್ಟೊಂದು ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ಡೆಫಿನೆಟ್ಲಿ ಆಗುತ್ತೆ. ಸೊ ಇತ್ತೀಚೆಗೆ ನಡೀತಿರೋ ವಿಚಾರ ಅದು. ಯಾವತ್ತು ಕರೆಂಟ್ ಅಫೇರ್ಸ್ ನ ಇದು ಸಬ್ಜೆಕ್ಟ್ ತರ ಬಯಟ್ ಮಾಡಕ್ ಹೋಗಬೇಡಿ. ಸಾಮಾಜಿಕ ಕಳಕಳಿಯಲ್ಲಿ ನೀನು ಒಬ್ಬ ಸಮಾಜದ ವ್ಯಕ್ತಿ, ನೀನು ಒಬ್ಬ ಪ್ರಜೆಯಾಗಿ ಅದನ್ನ ಓದಿ ಆ ಇಶ್ಯೂನ ಅರ್ಥ ಮಾಡ್ಕೊಳ್ಳಿ. ಸೊ ಅದು ನಿಮ್ಗೆ ಊಟ ಮಾಡಿ ಆ ಇಶ್ಯೂನ ಊಟ ಮಾಡಿ ಅರಗಿಸಿ, ಅರ್ಥ ಆಯ್ತಾ? ನಿಮ್ಮ ತಲೆ ಅವಾಗ ಅರಗಿಸ್ಕೊಂಡಾಗ ಆಟೋಮೆಟಿಕ್ ನಿಮ್ಮ ಎಲ್ಲಿ ಹೋಗುತ್ತೆ, ರಕ್ತದಲ್ಲಿ ಸೇರ್ಕೊಂಡು ಹೋಗಿ. ಊಟ ಹೆಂಗೆ ಎಲ್ಲ ಕರಗ್ಬಿಟ್ಟು ಹೋಗಿ ರಕ್ತ ಬ್ಲಡ್ ಆಗಿ ಎಲ್ಲ ಕಡೆ ದೇಹದಲ್ಲಿ ಹರಿದಾಡುತ್ತೋ ಹಂಗೂ ಕೂಡ ಅದು ಕೂಡ ಜ್ಞಾನ ಹಂಗೇನೆ. ಅದನ್ನ ನೀನೇ ಅಳವಡಿಸ್ಕೊಂಡು ಓದು. ಅಳವಡಿಸ್ಕೊಂಡು ನಾವು ಓದ್ಬೇಕು. ಅದನ್ನ ನೀವೇ ಆಗಲಿ ನಾನೇ ಆಗಲಿ ಅದನ್ನ ನಾವು ಅಳವಡಿಸ್ಕೊಂಡು ಓದಿದಾಗ ಆ ವಿಚಾರನ ಅದು ನಮ್ಮ ತಲೆಯಲ್ಲಿ ಶಾಶ್ವತ ಇರುತ್ತೆ. ನೀವು ಸುಮ್ಮನೆ ಬಯಟ್ ಮಾಡೋಕ್ಕೆ ಎಕ್ಸಾಮ್ಗೆ ಅಂತ ಓದೋ ದೃಷ್ಟಿಯಿಂದ ಹೋದ್ರೆ ಯಾವುದು ಆಗಲ್ಲ. ಕ್ಲಿಯರ್? ಸೊ ಇಷ್ಟು ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಮೂಲಕ ನಿಮಗೆ ಕಂಪ್ಲೀಟ್ ಸಬ್ಜೆಕ್ಟ್ ನ ಡೈಲಿ ಟಾರ್ಗೆಟ್ ಸಬ್ಜೆಕ್ಟ್ ಇರುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸ್ ಟಾರ್ಗೆಟ್ ಇರುತ್ತೆ, ವಾರದಲ್ಲಿ ಎಲ್ಲ ಕಂಬೈಂಡ್ ಆಗಿ ಟೆಸ್ಟ್ ಇರುತ್ತೆ. ಕ್ಲಿಯರ್? ಸೊ ಈ ಯೋಜನೆಯನ್ನು ಪಡಿಬೇಕಂದ್ರೆ ನಮ್ಮ 9611580408 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಬರೆದಂಗೆ ತಗೊಳ್ಳಿ ನಂಬರ್ 9611580408 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮಗೆ ಲಿಂಕ್ ಅನ್ನು ಕಳಿಸ್ಕೊಡ್ತೀನಿ. ನಮ್ಮ ಮೊಬೈಲ್ ಆಪ್ ಮೂಲಕ ನಿಮಗೆ ಲಿಂಕು ಪೇಮೆಂಟ್ ಅದ್ರ ಮೂಲಕನೇ ಮಾಡಬೇಕು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇರೋರು ವಾಟ್ಸ್ಆಪ್ ಮಾಡಿ. ಸೊ ಇಲ್ಲಿ ನನಗೆ ಆಫ್ಲೈನ್ ಬೇಕು ಅನ್ನೋರು ಬರ್ಬೋದು. ನೋಡಿ, ಆಫ್ಲೈನ್ ಒಂದು ಹೇಳ್ಬಿಡ್ತೀನಿ ನಿಮಗೆ. ಯಾಕೆ ಮೆಂಟರ್ಶಿಪ್ ಮಾಡ್ತಿದ್ದಾರೆ? ಈ ಸದ್ಯಕ್ಕಂತೂ ಆರ್ಥಿಕ ಪರಿಸ್ಥಿತಿ ಅಂತೂ ಯಾರಿಗೂ ಸರಿ ಇಲ್ಲ. ಎಲ್ಲರ ಮನೆಯಲ್ಲೂ ಕಷ್ಟ ಇದೆ. ಎಲ್ಲ ಒಂದು 2-3 ವರ್ಷ ಓದಿ ಹೋಗಿರ್ತಾರೆ, ಇಲ್ಲ 1 ವರ್ಷ ಓದಿ ಬರೀ ಈಗ ಹೊಸದಾಗಿ ಬರ್ತೀನಿ ಆಫ್ಲೈನ್ ಅಂತ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ನನಗೆ ಬ್ಯಾಚಸ್ ಆಫ್ಲೈನ್ ರೆಡಿ ಮಾಡ್ತೀವಿ, ಸ್ಟಾರ್ಟ್ ಆಗ್ತಿದೆ. ಬಟ್ ಆಫ್ಲೈನ್ ಅಲ್ಲಿ ಏನಾಗುತ್ತೆ ನೋಡಿ, ಮಿನಿಮಮ್ ಅಂದ್ರೆ ಫೀಸು ನಿಮಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಅಂತ ಪ್ಲಾನ್ ಮಾಡಿದ್ರೆ ಬಂದ್ರೆ ಮಿನಿಮಮ್ ಬರೀ 4 ತಿಂಗಳಿಗೆ ಆಗಲ್ಲ, 1 10 ತಿಂಗಳು ಇರಲೇಬೇಕು. ನೀವು 10 ತಿಂಗಳಿಗೆ ಪೀಜಿನೇ ನಿಮಗೆ 6 ರಿಂದ 7 ಸಾವಿರ ಆದ್ರೆ ಎಷ್ಟಾಯ್ತು? ಒಂದು 70 ಸಾವಿರ ಪೀಜ್ ಆಯ್ತು. ನಿಮ್ಮ ಪರ್ಸನಲ್ ಖರ್ಚೆಲ್ಲ ಬಿಟ್ಟು ಹೇಳ್ತಿದ್ದೀನಿ. ಕೋಚಿಂಗ್ ಕನಿಷ್ಠ ಅಂದ್ರೆ 40 ರಿಂದ 50 ಸಾವಿರ ನಿಮಗೆ ಆಗುತ್ತೆ 50K. ಸೊ ಎಷ್ಟಾಯ್ತು ಟೋಟಲ್? 1,20,000, 1.2 lakh. ಸೊ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ನೀವು ಬಂದು ಇಲ್ಲಿ ಬರೀ ಕ್ಲಾಸ್, ಇನ್ನೊಂದು ಕೇಳ್ತೀನಿ, ಬರೀ ಕ್ಲಾಸ್ ಕೇಳ್ತೀವಿ ನಾವು ದಿನ ಒಂದು 5-6 ಅವರ್ ಕ್ಲಾಸ್ ಕೇಳಿದೀನಿ ಸರ್, ಪಕ್ಕ ನಾನು ಎಕ್ಸಾಮ್ ಕ್ವಾಲಿಫೈಡ್ ಆಗ್ತೀನಿ, ಅದು ಸುಳ್ಳಿನ ಮಾತು. ನಿಮ್ಮ ಸ್ವ ಅಧ್ಯಯನ. ಸೊ IAS ಯಾರು ಮಾಡಿದಾರೆ ಅವ್ರಿಗೆ ಹೋಗಿ ಕೇಳಿ ಹೇಳ್ತಾರೆ. ಇಲ್ಲ ಇಂಟರ್ವ್ಯೂಗಳು ನೋಡಿ, ಅವರ ಒಂದು ಸೆಲ್ಫ್ ಸ್ಟಡಿ ಇದೆಯಲ್ಲ, ಕನಿಷ್ಠ 10 ರಿಂದ 15 ಗಂಟೆ ಅವ್ರು ಓದ್ತಾರೆ. ಬೇಡ ನೀವು 10 ರಿಂದ 12 ಗಂಟೆ ಓದಿ. 12 ಅವರ್ಸ್ ಮಿನಿಮಮ್ ಟೈಮ್ ಇಡಬೇಕು. ಸೊ ವರ್ಕ್ ಮಾಡ್ತಿರೋದು ಹೌಸ್ ವೈಸು ಕಷ್ಟ ಆಗುತ್ತೆ. ಒಂದು 8 ರಿಂದ 10 ಗಂಟೆ ಕೊಡ್ಲೇಬೇಕು ಅವರು. ಕ್ಲಿಯರ್? ಈ ತರ ನೀವು ಟಾರ್ಗೆಟ್ ಅಲ್ಲಿ ಓದಬೇಕು. ನೋಡಿ, ಇಷ್ಟು ನೀವು ಹಣ ಖರ್ಚು ಮಾಡ್ಕೊಂಡು ನೀವು ಬರೋದು ಬೇಡ. ಇಲ್ಲ ಹಂಗೂ ಬರ್ತೀನಿ ಅಂದ್ರೆ ದುಡ್ಡು ಇರೋರು ಬನ್ನಿ, ನೀವು ಆಫ್ಲೈನ್ ಕುಣಿಸಿ ಇಲ್ಲೇ ಓದಿಸ್ತೀವಿ. ಇಲ್ಲ ಸರ್ ನನಗೆ ಆಗಲ್ಲ, ಸೊ ಫೈನಾನ್ಷಿಯಲಿ ನಿಮ್ಗೆ ಬೇಕು ಉಳಿಬೇಕು ಅಂದ್ರೆ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ಗ್ರಂಥಾಲಯ ಇದ್ದೇ ಇರುತ್ತೆ. ಇಲ್ಲ ನೀವೇ ನಿಮ್ಮ ಫ್ರೆಂಡ್ಸ್ ಒಂದು 3 ಜನ ಕರೆಕ್ಟ್ ಓದೋ ಅಂತ ಸೀರಿಯಸ್ ಆಸ್ಪೆಕ್ಟ್ ಜೊತೆ ರೂಮ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯಿಂದನೇ ನಿಮ್ಮ ಮನೆಯಲ್ಲೇ ಓದ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ತೋಟದಲ್ಲಾರು ಓದ್ಕೊಳ್ಳಿ. ಬಟ್ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಆ ತರ ನೀವು ಕೂತ್ಕೊಂಡು ಓದಬೇಕು. ಆ ರೀತಿ ಸಿಲೆಬಸ್ ಕೊಡ್ತೀನಿ, ಟಾಪಿಕ್ಸ್ ಕೊಡ್ತೀನಿ, ಟಾರ್ಗೆಟ್ ಕೊಡ್ತೀನಿ. ಅದನ್ನ ಮೀರಬಾರ್ದು. ಆ ತರ ನಾವೇನು ಕೊಡ್ತೀವೋ ಅದನ್ನ ಪರ್ಫೆಕ್ಟ್ ಆಗಿ ಯಾವ ಟಾಪಿಕ್ ಕೊಡ್ತೀವೋ ಅದನ್ನೇ ಓದಬೇಕು. ಯಾಕಂದ್ರೆ ಇಂಪಾರ್ಟೆಂಟ್ ಎಲ್ಲಾ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ನಿಮ್ಗೆ ಟಾಪಿಕ್ ಕೊಡೋದು ನಾನು. ಸೊ ಯಾವ ಏರಿಯಾದಲ್ಲಿ ಕೊಟ್ಟಿದ್ದಾನೆ, ನೆಕ್ಸ್ಟ್ ಯಾವ ತರ ಕೇಳಬಹುದು, ಸೊ ಆ ಟಾಪಿಕ್ ನಿಮಗೆ ಆ ಟಾಪಿಕ್ಸ್ ನ ಕೊಡ್ತಾ ಹೋಗ್ತೀನಿ. ಎಲ್ಲ ಸಬ್ಜೆಕ್ಟ್ ಇವಾಗ ಕರೆಂಟ್ ಅಫೇರ್ಸ್ ಅಷ್ಟೇ, ಸಬ್ಜೆಕ್ಟು ಅಷ್ಟೇ. ಸೊ ಇದೆಲ್ಲದಕ್ಕೂ ನೀವು ಸಿದ್ಧವಾಗಿದ್ರೆ ನನಗೆ ವಾಟ್ಸ್ಆಪ್ ಮಾಡಿ 9611580408. ಕ್ಲಿಯರ್? ಸೊ ಯಾವುದೇ ಅನುಮಾನ ಬೇಡ. ನಮ್ಮ ಕಡೆಯಿಂದ ಕರೆಂಟ್ ಅಫೇರ್ಸ್ಗೆ ನ್ಯಾಯ ಒದಗಿಸ್ತೀನಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಕ್ಲಿಯರ್? ಸೊ ಮರಿದಂಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಗುರಿ KAS ಅಧಿಕಾರಿ ಆಗಬೇಕು. ಆಗ ತನಕ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆಮೇಲೆ ಇನ್ನೊಂದು ಮೇನ್ಸ್ಗೂ ಬೇಕನ್ನೋರು ಸಪರೇಟ್ ಅದು ಕೂಡ ವಾಟ್ಸ್ಆಪ್ ಮಾಡಿ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಮೇನ್ಸ್ ಗೈಡೆನ್ಸ್ ಇರುತ್ತೆ, ವಿತ್ ನೋಟ್ಸ್ ಕೂಡ ಕೊಡ್ತೀನಿ. ಪ್ರಿಲಿಮ್ಸ್ಗೂ ನೋಟ್ಸ್ ಕೊಡ್ತೀವಿ, ಮೇನ್ಸ್ಗೂ ನೋಟ್ಸ್ ಕೊಡ್ತೀವಿ. ಸೊ ನೋಟ್ಸ್ ಸಪರೇಟ್ ಚಾರ್ಜಸ್ ಇರುತ್ತೆ. ಇದು ಮೆಂಟರ್ಶಿಪ್ ಮಾತ್ರ ನೀವು ಮಾತಾಡಿದ್ದೀನಿ. ಸೊ ಮತ್ತೆ ಇದು ಚಾರ್ಜಸ್ ಅಲ್ಲ, ಇದು ನಿಮ್ಮ ಚಾರ್ಜ್. ಬೆಂಗಳೂರಿಗೆ ಬಂದು ಧಾರವಾಡಕ್ಕೆ ಕೂತ್ಕೊಂಡು ಹೋದ್ರೆ ಇಷ್ಟು ಖರ್ಚಾಗುತ್ತೆ. ಕನಿಷ್ಠ 50 ರಿಂದ 1 ಲಕ್ಷ ಖರ್ಚಾಗುತ್ತೆ. ಸೊ ಅದಕ್ಕಿಂತ ತುಂಬಾ 1%, ಅದರಲ್ಲಿ 1 ಲಕ್ಷದಲ್ಲಿ ನಿಮಗೆ ಒಂದು 5 to 10% ಅಲ್ಲಿ ನಿಮ್ಮ ಹಣವನ್ನು ಖರ್ಚು ಮಾಡ್ತೀವಿ ಅಷ್ಟೇ. ಇನ್ನು 90% ಹಣ ನಿಮಗೆ ಉಳಿತಾಯ ಆಗುತ್ತೆ ಈ ಒಂದು ಮೆಂಟರ್ಶಿಪ್ ತಗೊಂಡ್ರೆ. ಕ್ಲಿಯರ್? ಎಸ್.